ಮಹಾನುಭಾವರೇ, ನೀನು ಬಂದು ಬಿಟ್ಟೆಯಾ ಮಾರುತಿ? ಅಂಜನಿ ಪುತ್ರ ಮಾರುತಿಯ ಪ್ರಣಾಮಗಳು. ನಿಮ್ಮ ಕಾಗೆ ನಿಜವಾಗ್ಲೂ ಮಾತಾಡುತ್ತಾ ಮಹಾನ್ ಭಾವರೇ? ನೀನು ಕೇಳಿಸಿಕೊಂಡಿದ್ದು ಸತ್ಯವೇ. ಇವನು ಮಾತನಾಡುತ್ತಾನೆ. ಅದು ಜ್ಞಾನ ತುಂಬಿದ ಮಾತುಗಳು. ಸುಮೇರು ಪ್ರಜೆಗಳಿಗೆ ನಿಮ್ಮನ್ನು ಕಂಡರೆ ಬಹಳ ಪ್ರೀತಿ. ಹೇಗಿದ್ದೀರಿ ಕೇಸರಿ ನಂದನ ಮಾರುತಿ? ಅದ್ಭುತ, ಅತಿ ಅದ್ಭುತ. ಹೇಳಿ ಕುಮಾರ, ನಮ್ಮಿಂದ ಯಾವ ಸೇವೆ ಆಗಬೇಕು ನಿಮಗೆ? ನಮ್ದು ಒಂದೇ ಒಂದು ಪ್ರಶ್ನೆ ಇದೆ ಮಹಾನ್ ಭಾವರೇ. ನಮ್ಮ ಭವಿಷ್ಯದಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಸಹಾಯ ಆಗುತ್ತೆ. ಅವಶ್ಯವಾಗಿ ಮಾರುತಿ, ಕೇಳಿ. ನಮ್ಗೆ ನಮ್ ತಾಯಿ ಬಗ್ಗೆ ತುಂಬಾ ಚಿಂತೆ ಆಗ್ತಿದೆ. ದಯಮಾಡಿ ನಮ್ಗೆ ಹೇಳಿ ಮಹಾನ್ ಭಾವರೇ. ನಮ್ಮ ತಾಯಿ ಯಾವಾಗ್ಲೂ ನಮ್ ಜೊತೆನೇ ಇರ್ತಾರೆ ಅಲ್ವಾ? ನಾವು ಈ ಕ್ಷಣಕ್ಕಾಗಿಯೇ ಪ್ರತೀಕ್ಷೆ ಮಾಡುತ್ತಿದ್ದೆವು ಮಾರುತಿ. ನಿಮ್ಮ ಆಯು ಇನ್ನೂ ಚಿಕ್ಕದು. ನಿಮ್ಮ ಭವಿಷ್ಯ ನಿರ್ಧಾರಗೊಳ್ಳುವುದರಲ್ಲಿ ಇನ್ನೂ ಸಮಯವಿದೆ. ಆದ ಕಾರಣ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವುದಕ್ಕಾಗಿ ನಾವು ನಿಮ್ಮ ತಾಯಿಯ ಹಣೆಬರಹ ಓದಬೇಕು. ಹಾಗಾದ್ರೆ ನೀವು ಇಲ್ಲೇ ಇರಿ, ಈಗಲೇ ನಮ್ಮ ತಾಯಿನ ಕರ್ಕೊಂಡ್ ಬರ್ತೀವಿ. ನಿಲ್ಲಿ ಕುಮಾರ, ಈಗ ನಾವು ಹೊರಡಬೇಕು. ಸೂರ್ಯಾಸ್ತವಾಗಲಿದೆ. ನೀವೇಕೆ ಈ ಶುಭ ಕಾರ್ಯವನ್ನು ನಿಮ್ಮ ಕೈಯಿಂದಲೇ ಮಾಡಬಾರದು? ಮಾರುತಿ, ನೀವು ಈ ದರ್ಪಣವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಾಯಿಗೆ ನೀಡಿ. ನಿಮ್ಮ ತಾಯಿಯ ದೃಷ್ಟಿ ಈ ದರ್ಪಣದ ಮೇಲೆ ಬೀಳುತ್ತಿದ್ದಂತೆ ನಿಮ್ಮ ತಾಯಿಯವರಿಗೆ ಅವರ ಮತ್ತು ನಿಮ್ಮ ಭವಿಷ್ಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹೇ ಮಹಾನುಭಾವರೇ, ನಿಮಗ್ ಕೊಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಬದಲಿಗೆ ನಿಮ್ಗೆ ಒಂದು ಫಲ ಕೊಡಬಹುದಾ? ನಾವು ಫಲ ತೆಗೆದುಕೊಳ್ಳುವುದಿಲ್ಲ ಮಾರುತಿ. ಆದರೆ ಕರ್ಮವಾದ ನಂತರ ಫಲವನ್ನು ಅವಶ್ಯವಾಗಿ ನೀಡುತ್ತೇವೆ. ಈ ಕನ್ನಡಿ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಾವಿನ್ನೂ ಹೊರಡ್ತೀವಿ. ಮಂಗಳವಾಗಲಿ. ಧನ್ಯವಾದಗಳು ಮಹಾನುಭಾವರೇ. ಮಹಾರಾಜ, ನಮ್ಮ ಅವಲೋಕನದ ಪ್ರಕಾರ ಯಾವುದೋ ಒಂದು ದುಷ್ಟಶಕ್ತಿಯು ನಿಮ್ಮ ಅರಮನೆಯನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ. ಸ್ವಲ್ಪ ದಿನಗಳವರೆಗೆ ಯಾವುದೇ ಅಪರಿಚಿತ ವ್ಯಕ್ತಿಯನ್ನು ಮತ್ತು ಹೊರಗಿನ ವಸ್ತುವನ್ನು ಅರಮನೆ ಪ್ರವೇಶಿಸದಂತೆ ತಡೆಯಿರಿ. ಇದೊಂದು ಅತಿ ದುಷ್ಟಶಕ್ತಿ. ನೀವು ಎಚ್ಚರವಾಗಿರಿ ಮತ್ತು ಯಾರ ಮೇಲೂ ವಿಶ್ವಾಸವಿಡಬೇಡಿ. ನಿಮ್ಮ ಪ್ರತಿಬಿಂಬದ ಮೇಲೂ ಸಹ. ಅಂದರೆ ಸ್ವಲ್ಪ ದಿನಗಳವರೆಗೆ ಕನ್ನಡಿ ಅಥವಾ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಬೇಡಿ. ನಿಮ್ಮ ಆಜ್ಞೆಯಂತೆ ಗುರುದೇವ. ಅಷ್ಟರೊಳಗೆ ಯಜ್ಞ ಮತ್ತು ಪೂಜೆಗಳಿಂದ ಆ ದುಷ್ಟಶಕ್ತಿಯನ್ನು ನಿಷ್ಕ್ರಿಯಗೊಳಿಸುತ್ತೇವೆ. ಮಾರುತಿ ಹೊರಗಡೆ ಹೋಗಿದ್ರಲ್ವಾ? ಅಯ್ಯೋ, ಆ ದುಷ್ಟಶಕ್ತಿ ಕಣ್ಣು ನಮ್ಮ ಮಾರುತಿ ಮೇಲೇನು ಬಿದ್ದಿಲ್ಲ ತಾನೆ? ಬೇಡ, ಇಲ್ ಬೇಡ. ಇದನ್ನ ಕನ್ನಡಿ ಹತ್ರ ತಗೊಂಡು ಹೋಗಿಟ್ರೆ ಅಮ್ಮ ಅದನ್ನ ಖಂಡಿತವಾಗ್ಲೂ ನೋಡ್ತಾರೆ. ಸುರೇಲಿ, ರಾಣಿ ಮಾತೆ, ಸುರೇಲಿ, ಹೋಗಿ ಸೈನಿಕರಿಗೆ ಹೇಳು, ಮಾರುತಿ ಎಲ್ಲೇ ಇದ್ರೂ ಬೇಗ ಕರ್ಕೊಂಡು ಬರೋದಕ್ಕೆ. ಯುವರಾಜ ಮಾರುತಿಯವರು ಆಗ್ಲೇ ಬಂದಾಯ್ತು. ಬಂದ್ಬಿಟ್ರಾ?
ಸರಿ, ಎಲ್ಲಿದ್ದಾರವರು? ಅವರು ನಿಮ್ಮ ಕೋಣೆಯ ಬಳಿ ಹೋಗುತ್ತಿದ್ದುದನ್ನು ನೋಡಿದೆ. ಸರಿ, ನಾವು ಹೋಗಿ ನೋಡ್ತೀವಿ. ಆಯ್ತು ಮಹಾರಾಣಿ. ನಮ್ಮ ಶನಿ ಮಾರಕ ದೋಷದ ಮೊದಲ ಆಘಾತ ಸಫಲ ಆಗಲಿದೆ. ಏಕೆಂದರೆ ಕೆಲವೇ ಕ್ಷಣಗಳಲ್ಲಿ ದೇವಿ ಅಂಜನಿಯ ಸಮ್ಮುಖದಲ್ಲಿರುತ್ತದೆ ಕಾಲದರ್ಪಣ. ಋಷಿ ಮತಂಗರ ಅನಿರೀಕ್ಷಿತ ಆಗಮನದಿಂದ ನಮ್ಮ ಯೋಜನೆ ವಿಫಲವಾಗಿ ಬಿಡುತ್ತಿತ್ತು. ನಿನಗೆ ಒಳ್ಳೆಯದಾಗಲಿ ಮಾರುತಿ. ನಿನ್ನ ವಿನಾಶಕ್ಕೆ ನೀನೇ ಸ್ವಯಂ ನಮ್ಮ ಬಳಿ ಬಂದೆ. ಮಾರುತಿ, ಅಮ್ಮ ಬರ್ತಿದ್ದಾರೆ, ನಾವು ಬಚ್ಚಿಟ್ಕೊಂಡ್ಬಿಡೋಣ. ಎಲ್ಲಿ ಹೊರಟೋದ್ರು ಈ ಮಾರುತಿ? ಇದು ಹೇಗಿಲ್ಲಿ? ಈ ದರ್ಪಣ ಅಂತೂ ಜ್ಯೋತಿಷ್ರ ಹತ್ರ ಇತ್ತಲ್ವಾ? ರಾಣಿ ಮಾತೆ, ನಿಮ್ಮ ಫಲಹಾರದ ಸಮಯವಾಗಿದೆ. ಸುರೇಲಿ, ಮಾರುತಿ ಇಲ್ಲೇ ಇದ್ದಾರೆ ಅಂತ ಹೇಳ್ದೆ, ಎಲ್ಲಿ ಅವರು? ನಾವು ಹುಡುಕುತ್ತೇವೆ ರಾಣಿ ಮಾತೆ. ಅಮ್ಮ ಕನ್ನಡಿನ ನೋಡ್ಲೇ ಇಲ್ಲ, ನಾವೇ ತಗೊಂಡು ಹೋಗಿ ತೋರಿಸ್ತೀವಿ. ಅಮ್ಮ, ಮಾರುತಿ, ಎಲ್ಲಿದ್ರಿ ನೀವು? ಅಮ್ಮ, ನಾವ್ ನಿಮ್ಗೆ ಉಡುಗೊರೆ ತಂದಿದ್ದೀವಿ. ಉಡುಗೊರೆನಾ? ನಮಗಾಗಿ? ಎಲ್ಲಿ ತೋರಿಸಿ? ಹೇ ಮಹಾದೇವ. ಅಮ್ಮ, ಅಮ್ಮ ಏನಾಯ್ತಮ್ಮ? ಅಮ್ಮ! ಮಾರುತಿ, ಇದು ಶನಿದೇವನ ನ್ಯಾಯ ಮಾರುತಿ. ಇನ್ನೂ ಕೂಗಾಡು, ಇನ್ನೂ ಕಿರುಚಾಡು. ನಿನ್ನ ಈ ಕರುಣೆಯ ಕೂಗು ನಿನಗೆ ಈ ಅಲೌಕಿಕ ಶಕ್ತಿಗಳನ್ನು ನೀಡಿದ ಎಲ್ಲ ಮೂರ್ಖ ದೇವತೆಗಳಿಗೂ ಕೇಳಿಸಲಿ ನಿನ್ನ ಕೂಗು. ನಾವು ನೋಡುತ್ತೇವೆ ಶನಿ ದೇವನ ಪ್ರಬಲ ಶಕ್ತಿಯನ್ನು ಎದುರಿಸುವ ಸಾಮರ್ಥ್ಯ ಯಾವ ದಿವ್ಯ ಶಕ್ತಿಗೆ ಇದೆ ಎಂದು. ಏನಾಯ್ತು ದೇವಿ? ಏನಾಯ್ತು? ಏನೂ ಇಲ್ಲ ಸ್ವಾಮಿ. ಮಹಾರಾಣಿಯವರ ಕಾಲು ಉಳುಕಿದೆ ಮಹಾರಾಜ. ಏನು? ಹೋಗಿ ವೈದ್ಯರನ್ನು ಕರೆತನ್ನಿ, ಹೋಗಿ. ಏನೂ ಆಗಿಲ್ಲ ಸ್ವಾಮಿ. ಎಲ್ಲಿ ನಿಮ್ಮ ಹಸ್ತ ಕೊಡಿ. ಸ್ವಾಮಿ, ನಮ್ಮ ಕಾಲುಗಳಲ್ಲಿ ಶಕ್ತಿನೇ ಇಲ್ಲ. ಸ್ವಾಮಿ, ಸ್ವಾಮಿ, ನಮ್ಮ ಕಾಲುಗಳು ನಿಸ್ತೇಜವಾಗಿವೆ. ಮಹಾರಾಣಿ, ನಿಮ್ಮ ಬೆರಳುಗಳನ್ನು ಸ್ವಲ್ಪ ಅಲುಗಾಡಿಸಿ. ಕಾಲುಗಳನ್ನ ಅಲುಗಾಡಿಸೋದಕ್ಕಾಗ್ತಿಲ್ಲ. ಇದನ್ನು ಚುಚ್ಚಿದಾಗ ನೋವಾಗುತ್ತಿದೆಯೇ? ವೈದ್ಯರೇ, ಏನಾಗಿದೆ ಇವರಿಗೆ? ಮಹಾರಾಜ, ಪಾರ್ಶ್ವವಾಯು ಲಕ್ಷಣವಿದು. ಪಾರ್ಶ್ವವಾಯು? ಆದರೆ ಅದೇ ನಮಗೂ ಸಹ ಅರ್ಥವಾಗುತ್ತಿಲ್ಲ.
ಏಕೆಂದರೆ ಉಳುಕು ಅಷ್ಟು ದೊಡ್ಡದಾಗಿರಲಿಲ್ಲ. ಈ ತೈಲವನ್ನು ಹಚ್ಚಿರಿ, ಇದರಿಂದ ನರಗಳಿಗೆ ಶಕ್ತಿ ದೊರೆಯುತ್ತದೆ. ಆಯ್ತು. ಅಲ್ಲಿಯವರೆಗೆ ನಾವು ಬೇರೆ ಔಷಧಿಯನ್ನು ಸಿದ್ಧಪಡಿಸುತ್ತೇವೆ. ಮಹಾರಾಜ, ಈ ಲೇಪ ಚರ್ಮದ ಮೇಲೆ ನಿಲ್ಲುತ್ತಿಲ್ಲ ಮಹಾರಾಜ. ಕೊಡಿ, ನಾವು ಹಚ್ಚುತ್ತೇವೆ. ಇದು ಹೇಗೆ ಸಾಧ್ಯ? ನನಗನಿಸುತ್ತಿದೆ ಮಹಾರಾಣಿಯವರ ಶರೀರ ಇದನ್ನು ಗ್ರಹಿಸುತ್ತಿಲ್ಲವೆಂದು. ಅಮ್ಮ, ನಿಮಗೇನಾಗಿದೆ? ನೀವೆಲ್ಲ ತುಂಬಾನೇ ಚಿಂತೆ ಮಾಡ್ತಿದ್ದೀರಾ. ನಮಗೇನೂ ಆಗಿಲ್ಲ. ನಾವು ಶೀಘ್ರವಾಗಿ ಗುಣವಾಗ್ಬಿಡ್ತೀವಿ. ಏನಿಲ್ಲ, ಕಾಲುಗಳನ್ನ ಅಲಗಾಡ್ಸೋದಕ್ಕೆ. ನಿಮ್ಮ ಆರೋಗ್ಯ ಸರಿಯಾಗಿಲ್ಲ, ನೀವು ವಿಶ್ರಮಿಸಿ. ಏನು, ನಮ್ಮ ಕಾಲುಗಳು ನಿಸ್ತೇಜವಾಗ್ಬಿಡ್ತಾ ಸ್ವಾಮಿ? ಹೇಳಿ ಸ್ವಾಮಿ, ನಾವು ಮತ್ತೆ ನಡೆಯೋದಕ್ಕೆ ಆಗೋದೇ ಇಲ್ವಾ? ಇಲ್ಲ ದೇವಿ, ನೀವು ಸರಿಯಾಗುತ್ತೀರಿ. ನಾವು ಪರಿಹಾರ ಹುಡುಕುತ್ತೇವೆ. ಅಮ್ಮನ್ನ ನಾವು ಈ ಸ್ಥಿತಿಯಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಅಮ್ಮ ನೋವು ಪಡ್ತಾ ಇರೋದನ್ನ ನಮ್ಮಿಂದ ನೋಡೋಕ್ ಆಗ್ತಾ ಇಲ್ಲ ಪ್ರಭು. ಅಮ್ಮನ ನೋವನ್ನ ನಮಗೆ ಕೊಟ್ಬಿಡಿ ಪ್ರಭು, ಇದು ನಮ್ಮ ವಿನಂತಿ. ಅಮ್ಮನ ನೋವನ್ನ ನಮಗೆ ಕೊಟ್ಬಿಡಿ ಪ್ರಭು, ಇದು ನಮ್ಮ ವಿನಂತಿ. ದೇವಿ, ನಿಮ್ಮ ಬೆರಳುಗಳು ಅಲುಗಾಡುತ್ತಿವೆ. ದೇವಿ, ಮತ್ತೊಮ್ಮೆ ನೀವು ಪ್ರಯತ್ನ ಮಾಡಿ. ಹೌದು ಅಮ್ಮ, ಇನ್ನೊಂದ್ಸಲ ಪ್ರಯತ್ನ ಮಾಡಿ. ದೇವಿ, ದೇವಿ, ನಿಮ್ಮ ಕಾಲುಗಳು ಸರಿಯಾಗಿವೆ. ನಿಮ್ಮ ಕಾಲುಗಳು ಮೊದಲಿನಂತಾಗಿವೆ. ಹೌದು ಸ್ವಾಮಿ, ಚಮತ್ಕಾರ ಆಯ್ತು. ಮಹಾರಾಣಿಯವರ ಪಾರ್ಶ್ವವಾಯು ಸರಿಯೋಯ್ತು. ಧನ್ಯವಾದಗಳು ಪ್ರಭು, ಧನ್ಯವಾದಗಳು. ಮಾರುತಿ, ಧನ್ಯವಾದಗಳು ಪ್ರಭು, ನೀವು ನಮ್ಮ ವಿನಂತಿಯನ್ನ ಕೇಳಿಸ್ಕೊಂಡ್ಬಿಟ್ರಿ. ಈ ವಾನರ ಬಾಲಕನ ಶಕ್ತಿ ಸಾಮರ್ಥ್ಯಗಳನ್ನು ಸರಿಯಾಗಿ ಊಹಿಸಲು ಆಗಲಿಲ್ಲವಲ್ಲ ನಮಗೆ. ಇದಕ್ಕಾಗಿ ನಾವು ಇನ್ನೂ ಕಠಿಣ ಮಾರ್ಗವನ್ನು. ಅಂದರೆ ನಿಮ್ಮ ಮುಂದಿನ ಯೋಜನೆ? ಹೌದು ಕಾಗ್ವಾಹನ, ಈಗ ಆಗುತ್ತದೆ. ಶನಿಮಾರಕ ದೋಷದ ದ್ವಿತೀಯ ಪ್ರಹಾರ. ನೋಡುತ್ತಿರು ದೇವಿ ಅಂಜನಿ, ಜೀವ ನೀಡುವಂತಹ ವಸ್ತುಗಳೇ ಜೀವ ತೆಗೆಯುವಂತಾಗುತ್ತವೆ. ನಿಮ್ಮ ಈ ಪ್ರೀತಿಯ ಪುತ್ರ ಮತ್ತು ಅವನ ದಿವ್ಯ ಶಕ್ತಿಗಳು
ಕಾಪಾಡಲು ಸಾಧ್ಯವೇ? ನಮ್ಮ ಮಹಾದೋಷದಿಂದ ರಕ್ಷಿಸಲು ಸಾಧ್ಯವೇ? ಬನ್ನಿ. ನಮಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ? ಏನು ಅಂದ್ರೆ ನಿನ್ನೆ ಮೊನ್ನೆ ಮಾತು ಅಂತ ಅನ್ನಿಸ್ತಿದೆ. ನಾವು ನಿಮ್ಮ ಬೆರಳನ್ನ ಹಿಡ್ಕೊಂಡು ನಿಮಗೆ ನಡೆಯೋದನ್ನ ಕಲಿಸ್ತಾ ಇದ್ವಿ. ಆದ್ರೆ ಇವತ್ತು ನೀವು ನಮ್ಗೆ ಊರುಗೋಲಾಗಿದ್ದೀರಾ. ನೀವು ಒಂದೇ ಒಂದ್ಸಲ ಹೂ ಅನ್ನಿ ಅಮ್ಮ. ನಾವು ನಿಮ್ಮ ವಾಹನವಾಗಿ ನಿಮ್ಮನ್ನ ನಮ್ಮ ಭುಜದ ಮೇಲೆ ಕೂರಿಸ್ಕೊಂಡು ಇಡೀ ವಿಶ್ವವನ್ನೇ ತಿರುಗಾಡಿಸ್ಕೊಂಡ್ ಬರ್ತೀವಿ. ಹಾಗೆ ಆಗಲಿ. ಬನ್ನಿ ಪುತ್ರ, ಇಲ್ಲಿ ಕುಳಿತುಕೊಳ್ಳಿ. ಓ ಲಾಡು. ಅಮ್ಮ, ನಾವ್ ಯಾಕೆ ಲಾಡು ತಿನ್ನೋ ಸ್ಪರ್ಧೆನ ಆಯೋಜಿಸಬಾರ್ದು? ಸ್ಪರ್ಧೆನಾ? ಯಾಕಾಗಬಾರ್ದು? ದೇವಿ, ನೀವು ಮಾರುತಿಯ ಸವಾಲಿಗೆ ಒಪ್ಪುತ್ತಿರುವಿರಾ? ಇದರಲ್ಲಿ ಇವರು ಶೂರರು. ಲಾಡು ತಿನ್ನುವುದರಲ್ಲಿ ಇವರನ್ನು ಮೀರಿಸುವವರು ಯಾರೂ ಇಲ್ಲ. ಆದ್ರೆ ಏನಂತೆ, ಮಾರುತಿ ಹೇಗೆ ಲಡ್ಡು ತಿನ್ನೋದ್ರಲ್ಲಿ ಶಿರೋಮಣಿ ಆದ್ರೆ ನಾವು ಕೂಡ ಅಷ್ಟೇನೆ ಲಡ್ಡು ತಿನ್ನೋ ಶಿರೋಮಣಿಗೆ ತಾಯಿಯಾಗಿದ್ದೀವಿ. ಹಾಗಾದರೆ ಪ್ರತಿಸ್ಪರ್ಧೆ ಶುರುವಾಗಲಿ. ಪ್ರಿಯೆ, ದೇವಿ, ಏನಾಯ್ತು ದೇವಿ? ಏನಾಯ್ತು ದೇವಿ? ಏನಿ ಸಂಕಷ್ಟ? ನೋವು ಮತ್ತಷ್ಟು ಹೆಚ್ಚುತ್ತಲೇ ಇದೆ. ಹೋಗಿ ವೈದ್ಯರನ್ನು ಕರೆತನ್ನಿ, ಶೀಘ್ರವಾಗಿ. ನೀವು ನೀರನ್ನು ತನ್ನಿ. ಏನಾಯ್ತಮ್ಮ ನಿಮ್ಗೆ? ಹೊಟ್ಟೆ ಒಳಗೆ ಉರಿತಾ ಇದೆ. ಯಾರೋ ನಮ್ಮನ್ನ ಉರಿಯೋ ಬೆಂಕಿಲಿ ಮಲಗಿಸಿದ್ದಾರೆ ಅನ್ನಿಸ್ತಾ ಇದೆ. ಕೊಡಿ, ಸ್ವಲ್ಪ ನೀರು ಕುಡಿಯಿರಿ ದೇವಿ. ಮಹಾರಾಜ, ವೈದ್ಯರು ಗಿಡ ಮೂಲಿಕೆಗಳನ್ನ ತರೋದಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ. ಈಶ್ವರ, ಏನು ಮಾಡುವುದು ಮಹಾರಾಜರೇ? ರಾಣಿ ಮಾತೆಯ ನೋವು ಮತ್ತಷ್ಟು ಹೆಚ್ಚಾಗುತ್ತಿದೆ. ಪ್ರಭು, ನೀವೇ ಇವರನ್ನು ಕಾಪಾಡಬೇಕು. ನಾವಿನ್ನ ಕಾಯೋದು ಒಳ್ಳೇದಲ್ಲ. ಅಮ್ಮನ ನೋವು ಜಾಸ್ತಿ ಆಗೋ ಮೊದ್ಲೇ ನಾವೇನಾದ್ರೂ ಮಾಡ್ಲೇಬೇಕು. ಏನಾದ್ರೂ ಮಾಡಿ ಮಾರುತಿ. ಅಯ್ಯೋ ಮಹಾದೇವ, ವೈದ್ಯರೇ, ಗಿಡ ಮೂಲಿಕೆಗಳನ್ನ ಹುಡ್ಕೊಂಡು ಎಲ್ಲಿ ಹೋಗಿದ್ದೀರಾ ನೀವು? ನಮ್ಮ ಹತ್ರ ಹೆಚ್ಚಿನ ಸಮಯ ಇಲ್ಲ. ಓ, ವೈದ್ಯರು ಇಲ್ಲೇ ಇದ್ದಾರೆ. ನಾವು ಬೇಗ ವೈದ್ಯರನ್ನ ಅರಮನೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿಂದ ನಡ್ಕೊಂಡು ಹೋಗೋಕೆ ನಮ್ಗೆ ಸಮಯ ಇಲ್ಲ. ಜೈ ಶ್ರೀ